ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಈಗ ನಾವು ಇನ್ನೊಂದು ISP ಸಾಹೇಬ್ ಬಂದು ನೀವು ಹೇಳ್ದಂಗೆ ನಾನು ಇಲ್ಲಿ ಪ್ರೆಸಿಡೆಂಟ್ ಕರ್ನಾಟಕ ಆರ್ಟ್ಸ್ ಚಾರಿಟಬಲ್ ಟ್ರಸ್ಟು. ನಾನು ಪ್ರೆಸಿಡೆಂಟ್ ಚೇಂಬರ್ ಆಫ್ ಕಾಮರ್ಸ್ ಇದ್ದೆ. ನಾನು ವಾಸವಿ ದಿನಿಕೇತನ್ ಸೆಕ್ರೆಟರಿ ಜನರಲ್ ಆಗಿದೆ. ಈಗ ನಾನು ಇತ್ತೀಚೆಗೆ ನಮ್ಮ ಆಸಕ್ತ ಪುರುಷಬ್ಬ ಅಂತ ಒಂದು 100 ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅಲ್ಲಿ 40 ಮಕ್ಕಳಿದ್ದಾರೆ. ನನ್ನ ಕಮಿಟ್ಮೆಂಟ್ ಅವ್ರಿಗೇನೆಂದರೆ ಗಿವ್ ದೆಮ್ ಬೆಸ್ಟ್ ಲೈಫ್ ಫಾರ್ ದ ರಿಮೈನಿಂಗ್ ಲೈಫ್ ಅಂತ. ಅವರೆಲ್ಲ ನೋವಿಂದ ಬಂದಿರ್ತಾರೆ, ಆ ನೋವನ್ನು ಬಗೆಹರಿಸಿ ಎಷ್ಟು ಸಂತೋಷವಾಗಿ ಸುಖವಾಗಿ ನಿಮ್ಮನ್ನ ಒಂದ್ಸರಿ ಕರೀತೀನಿ ಅಲ್ಲಿ. ಸೊ ನನ್ನೆಲ್ಲ ಅವ್ರನ್ನೆಲ್ಲ ನನ್ನ ಗೆಸ್ಟ್ ಅವ್ರನ್ನ ಇಲ್ಲಿ ನಮ್ಮ ಮಕ್ಕಳು ಅಂತೀವಿ. ಸೊ ನಮಗೆ ಇಂಪಾರ್ಟೆಂಟ್ ಬಂದು ನಾವು ಸರ್ವಿಸ್ ಮಾಡೋಕ್ಕಿಂತ ನಮಗೊಂದು ದೇವರು ಒಂದು ಭಾಗ್ಯ ಕೊಟ್ಟಿದ್ದಾರೆ. ಆ ಆಪರ್ಚುನಿಟಿ ತಗೊಂಡು ನಾನು ಪ್ರೊಫೆಷನಲ್ 45ರಿಂದ ಪ್ರೊಫೆಷನಲ್ಲು ಎಲ್ಲ ನನ್ನ ಫ್ರೆಂಡ್ಸ್ ಚಾರ್ಡ್ಗುಂಡ್ಸ್ ಆಗಲಿ, ಲೈನ್ ಮೆಂಬರ್ಸ್ ಆಗಲಿ, ISP ಅಂದರೆ ಫೋನ್ ಮಾಡಿದ ತಕ್ಷಣ ಎಲ್ಲರೂ ಜೊತೆ ಸೇರಿಸ್ತಾರೆ. ಅವರು ದುಡಿದಿರೋ ಹಣನಲ್ಲೇ ಕೊಡ್ತಾರೆ. ಸೊ ನಾನೆಲ್ಲ ಚೆನಲೈಸ್ ಮಾಡಿ ಇದೆಲ್ಲ ನಿಜವಾಗ್ಲೂ ಮಾಡಿದ್ರು. ನನಗೆ ನಿಜವಾಗ್ಲೂ ಇವತ್ತು ಕಣ್ಣಲ್ಲಿ ನೀರು ಬರೋದು ಅಂದರೆ, ಎಷ್ಟೊಂದು 18 ವರ್ಷದಲ್ಲಿ ನಾವು 18 ಕೋಟಿ ಕೊಡಬೇಕಂದ್ರೆ ಇದೆಲ್ಲ ಒಂದು ದೇವರ ಇಚ್ಛೆ. ಆ್ಯಂಡ್ ಇನ್ನೊಂದು ನಮ್ಮ ಲಯನ್ಸ್ ಹಾಸ್ಪಿಟಲ್ ಇದೆ, ಸೀನಿಯರ್ ವೈಸ್ ಚೇರ್ಮನ್ ಆಗಿ ಎಲ್ಲ ವಿವಿಧ ಪ್ರಾಂತ ಮಾಡ್ತೇವೆ. ಕ್ಯಾನ್ಸರ್ ಡ್ರಗ್ ಫಂಡಲ್ಲಿ ಇದೆ, 500 ಕೋಟಿಗಿಂತ ಹೆಚ್ಚಾಗಿ ಕನ್ಸೆಷನ್ ಕೊಟ್ಟಿದೆ. ಸೊ ಇದು ಇವತ್ತು ಚಾರಿಟಬಲ್ ಟ್ರಸ್ಟ್ ಅಂತ. ISP ಬಂದು ವೈಶ್ಯ ಕಮ್ಯುನಿಟಿಗೂ ಇದ್ದಾರೆ. ಇವತ್ತು ನೀವು ನೋಡಿದ್ರೆ ವಿಜುವಲಿ ಇಂಪೇರ್ಡ್ಗಿದ್ದಾರೆ, ಸ್ಪೆಷಲ್ ಗಿಫ್ಟೆಡ್ ಚಿಲ್ಡ್ರನ್ಗಿದ್ದಾರೆ, ಆರ್ಫನ್ಸ್ಗಿದ್ದಾರೆ, ಮತ್ತು ಸೀನಿಯರ್ ಸಿಟಿಸನ್ಸ್ಗಿದ್ದಾರೆ, ಮತ್ತು ಹೆಣ್ಮಕ್ಳಿಗಿದ್ದಾರೆ, ಸೊಸೈಟಿಗಿದ್ದಾರೆ. ನಾವು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ತುಂಬ ಕೆಲಸ ಮಾಡಿದ್ದೀವಿ. ಮತ್ತು ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಇವರು ಅಂತ ಬರಲ್ಲ, ಲಯನ್ಸ್ ಹಾಸ್ಪಿಟಲ್ ಇಲ್ಲ, ಪಬ್ಲಿಕ್ ಸರ್ವಿಸು ಇದೆ ನಮ್ಮ ಕಮ್ಯುನಿಟಿನಲ್ಲಿ. ಮತ್ತು ಇಲ್ಲಿ ಇರೋರು ನಿಜವಾಗ್ಲೂ ಒಂದು 200 ಜನಕ್ಕಿಂತ ಹೆಚ್ಚಾಗಿ ಅವ್ರು ಬೇರೆ. ಸೊ ನಾವು ನೋಡಲ್ಲ, ಇಂಪಾರ್ಟೆಂಟ್ ಬಂದು ಅವ್ರ ತಂದೆ ತಾಯಿ ಇಲ್ಲ ಅಂದರೆ ಅಡಾಪ್ಟ್ ಮಾಡ್ಕೊತೀವಿ. ವಿಜುವಲ್ ಇಂಪೇರ್ ನೋಡಿದಲ್ಲ, 42 ಜನಕ್ಕೆ ನಾವು ವಿದ್ಯಾಭ್ಯಾಸ ಕೊಡಬೇಕಂದ್ರೆ ಅವ್ರು ಎಷ್ಟು ಇಂಟೆಲಿಜೆಂಟ್ ಅಂದರೆ ನಿಮಗೆ ಗೊತ್ತಿಲ್ಲ, ತುಂಬ ಇಂಟೆಲಿಜೆಂಟ್ ಅವರು. ಹಾಂ, ಎಲ್ಲ ಇದ್ದಾರೆ. ಬಟ್ ನಾವು ಹಾಸ್ಟೆಲ್ ಬಂದು ಫೆಸಿಲಿಟೀಸ್ ಹೆಣ್ಮಕ್ಳಿಗೆ ಕೊಡ್ತಾರೆ. ಯಾಕಂದರೆ ಆ ಹೆಣ್ಮಕ್ಳು ಬಂದು 100-120 ಹೆಣ್ಮಕ್ಳು ಬಂದು ಅವ್ರ ತಂದೆ ತಾಯಿನ ಬಂದಿದ್ದರಿಂದ ಅವ್ರಿಗೆ ಅಟ್ಲೀಸ್ಟ್ ಏನಾಗುತ್ತೆ ಅಂದರೆ ಒಂದು ವಿದ್ಯಾಭ್ಯಾಸ ಬಂದರೆ ಒಳ್ಳೆಯ ಸ್ಥಾನ ಬರುತ್ತೆ. ಮತ್ತು ಏನಾಗುತ್ತೆ, ಮತ್ತು ಅವರು ಒಳ್ಳೆ ಇದು ಮ್ಯಾರೇಜ್ ಮಾಡಿಕೊಂಡು ತಂದೆ ತಾಯಿನ ಸಾಕ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಹೆಣ್ಮಕ್ಳಿಗೆ ಪಾಪ ಇವತ್ತು ನೀವು ನೋಡ್ದಂಗೆ ಡೌರಿ ಆಗಲಿ ಇದೆ ಕೊಡೋಕ್ಕಾಗಲ್ಲ. ಸೊ ವಿದ್ಯೆ ಕೊಟ್ಟರೆ ಏನಾಗುತ್ತೆ, ಅಟ್ಲೀಸ್ಟ್ ಅವರು ಸೆಲ್ಫ್ ರಿಲಯಂಟ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದರೆ ಗೌರವವಾಗಿ ಅವ್ರನ್ನ ನೋಡಿಕೊಂಡು ಅವ್ರ ತಂದೆ ತಾಯಿ ನಮ್ಮ ಉದ್ದೇಶ ಒಂದೇ, ಎಲ್ಲ ಮಕ್ಕಳು ಫಸ್ಟ್ ಓದಿ ಮತ್ತು ತಂದೆ ತಾಯಿನ ನೋಡಿಕೊಂಡು ಅವ್ರ ಫ್ಯಾಮಿಲಿ ನೋಡ್ಕೊಂಡು ಮತ್ತೆ ಸೊಸೈಟಿಗೆ ಬರಬೇಕು. ಸೊ ನಮ್ಗೆ ಇಂಪಾರ್ಟೆಂಟ್ ಅಂದರೆ ತಂದೆ ತಾಯಿ ಏನು ಕನಸಿದೆಯೋ ಅದು ನೆನೆಸಾಗಬೇಕು ಅಂತ. ಸೊ ಅದಕ್ಕೆ ಆಲ್ವೇಸ್ ನಾನು ಪ್ಯಾರೆಂಟ್ಸ್ ಆಫ್ ಸ್ಟೂಡೆಂಟ್ಸ್ಗೆ ರೆಸ್ಪೆಕ್ಟ್ ಏನಂದರೆ, ಪ್ರತಿಯೊಂದು ತಂದೆ ತಾಯಿ ಕನಸ್ಕೊಂಡಿದೆ ಅಂದರೆ ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ಸ್ಟೂಡೆಂಟ್ ಆಗಬೇಕು, ಮತ್ತು ಅವರಿಂದ ಆಗಬೇಕು.